ಏನು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್, ರೋಡು ಆ ಕಡೆ ಈ ಕಡೆ. ಬೈಕಲ್ಲಿ ಹೋಗ್ಬೇಕು, ಅವ್ರ ಹತ್ರ ಬೈಕ್ ಇಸ್ಕೊಂಡು ರೈಡ್ ಮಾಡ್ಬೇಕು ಬೈಕಲ್ಲಿ. ಹಾಂ ಇಸ್ಕೊಳ್ಳ ಫ್ರೆಂಡ್ಸ್, ಏನಾದ್ರು ಸ್ವೀಟ್ ತಿನ್ಬೇಕು ಅಂದೆ, ಅದಕ್ಕೆ ಇಲ್ಲಿಗೆ ಬಂದಿದ್ದಾರೆ ಏನೋ ಸ್ವೀಟ್ ತಗೊಳಕ್ಕೆ. ಹಂಗೆ ಮುಂದುವರ್ಸ್ಕೊಂಡು ಬಂದ್ವಿ. ಇದು ಯಾವುದೋ ಪೇಲೆ ಅಂತೆ ಊರ ಹೆಸರು, ಸತ್ತರಿಂದ ಮುಂದೆ ಪೇಲೆ ಊರ ಹೆಸರು. ಪೆಹಲೆನಾ ಪೇಲೆ ಅಂದರೆ ಹಿಂದೆ ಅಂತ. ಇವರು ಕಾಫಿ ಕುಡಿತಾರೆ. ಇವರು ಅಲ್ಲೊಂದು ಕಡೆ ಕುಡಿದ್ರು ಕಾಫಿ ಒಳಗೆ ನೊಣ ಬಿದ್ದಿತ್ತು. ಅದರಿಂದ ಸಲ ಪಾನಕ ಮಾಡಿಕೊಟ್ಟಿದ್ದ. ಇಲ್ಲಿ ಘಾಟ್ ಸೆಕ್ಷನ್ ಸ್ಟಾರ್ಟ್ ಅಂತ ಇಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟ್ ಬಾಲಾಜಿ ಟೆಂಪಲ್ ಐತೆ, 42 ಕಿಲೋಮೀಟರ್ ದೂರದಲ್ಲಿ ಐತೆ. ಓಕೆ ಡನ್, ಬಾಲಾಜಿ ಟೆಂಪಲಲ್ಲಿ ಸಿಗ್ತೀವಿ ಫ್ರೆಂಡ್ಸ್. ಈಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಏನದು ಏನದು ಕಂಬಾಟಕಿನ ಟನಲ್ ರೋಡ್ ಅಂತ ಐತೆ, ನ್ಯೂ ಕಂಬಾಟಕಿ ಟನಲ್ ಅಂತ ಇದೆ ಫ್ರೆಂಡ್ಸ್. ಅದೇನು ಅಂತ ನೀವೇ ಓದಿ ನನಗೆ ಹೇಳಿ. ನೋಡಿ ರೋಡ್ ಏನು ಚೆನ್ನಾಗಿದೆ, ಒಳಗಡೆ ಹೋಗ್ತೀವಿ. ಇದು 5 ಕಿಲೋಮೀಟರ್ ಇದೆಯಾ, ಒಳ್ಳೆ ಫಾರಿನ್ ಒಳಗಡೆ ಹೋದಾಗ ಆಯ್ತೈತಂಗೆ ಅಮ್ಮ. ಆ ಥರ ಯಾಕೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀಯ ನೀನು? ಬರೀ ಇಂಥವೇ ನಿಂದು. ಮಾಡಿರ್ತಾರೆ ಅಷ್ಟು ಕಷ್ಟಪಟ್ಟು ನೋಡು, ಬೈಕಲ್ಲಿ ಹೋಗ್ಬೇಕು ಅಂತ. 5 ಕಿಲೋಮೀಟರ್ ಇಲ್ಲ ಡುಮ್ಮ, ಅವ್ರು ಯಾರೋ ಹೇಳಿದ್ರು ಅಂತ ನಮ್ಮ ಡುಮ್ಮ ಹೇಳ್ತಿರೋದು. 2 ಕಿಲೋಮೀಟ್ರ್ ಇಲ್ಲ, 1 ಕಿಲೋಮೀಟರ್ ಐತೆ, 1-1.5 ಅಷ್ಟೇ. ಸೊ ಚೆನ್ನಾಗಿದೆ ಅಷ್ಟೇ. ಟನಲ್ ರೋಡು ಇದು. ಸಕತ್ತಾಯ್ತಲ್ಲ, ಎಕ್ಸ್ಪೀರಿಯನ್ಸ್. ಬ್ರಿಡ್ಜಲ್ಲೆಲ್ಲ ಹೋಗಿದ್ವಿ, ಯಾರು ಬೆಟ್ಟ ಕೊಟ್ಟು ಟನಲ್ ಮಾಡೋದು. ಹೌದಾ? ಬೆಟ್ಟದೊಳಗೆ ಮಾಡೋ ರೋಡ್ ಇದು. ಹೆಂಗಿದೆ ಗೊತ್ತಾ ಫ್ರೆಂಡ್ಸ್, ವೆದರು ಚಿಲ್ಲಾಗಿದೆ ನೋಡಿ. ಆ ಕಡೆ ದಿನ ರೆಡಿ ಆಗಿಲ್ಲ, ಒಂದು ಸೈಡ್ದಾಗೈತೆ, ಒಂದು ಸೈಡು ಘಾಟ್ ಹತ್ತವ್ರು ಜನ. ಆ ಕಡೆ ಹೋಗೋರು ಘಾಟ್ ಹತ್ಕೊಂಡು ಹೋಗ್ಬೇಕು, ಈ ಕಡೆ ಟನಲ್ ರೆಡಿ ಐತೆ ಆಗಿದೆ. ಏನಪ್ಪ ಸಾಕಾಗೈತೆ ನೋಡು. ಇದು ಬ್ರಿಡ್ಜು, ಕೆಳಗಡೆ ಏನೋ ನದಿನಾ ನೀರಾ ಏನಿದೆ ಏನೋ ಗೊತ್ತಿಲ್ಲ, ರೋಡಾ ಅಥವಾ ಏನು ಏನೋ ಐತೆ ಒಟ್ಟು. ಇದು ಆ್ಯಕ್ಚುಲಿ ಬ್ರಿಡ್ಜು, ಕೆಳಗಡೆ ಏನಿದೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್, ಕಾಣಿಸ್ತಾ ಇಲ್ಲ. ನೋಡೋದು ಇನ್ನೊಂದು ಆ ಕಡೆ ಹೋಗೋ ರೋಡು, ಅಲ್ಲಿ ಬೆಟ್ಟ ನೋಡೋದು, ಘಾಟ್ ಸೆಕ್ಷನ್ ಗಾಡಿ ಬತ್ತಾಯ್ತು ನೋಡೋದು. ಇಲ್ಲಿಂದ ನೋಡೋದು ಅಲ್ಲಿ ಬೆಟ್ಟ ಹತ್ಕೊಂಡು ಹೋಗ್ಬೇಕಿತ್ತು, ತಿರುಗಾಡ್ಕೊಂಡು ಆ ಬೆಟ್ಟ ಸುತ್ಕೊಂಡು ಹೋಗೋದು, ಡೈರೆಕ್ಟ್ ಟನಲ್ ಮಾಡೋದು. ಸಕತ್ತಾಯ್ತು, ರೋಡ್ ಮಾತ್ರ ಸಖತ್ತಾಗಿದೆ. ಇಲ್ಲಿ ನಾವು ಬಾಲಾಜಿ ಟೆಂಪಲ್ಗೆ ಹೋಗ್ಬೇಕು ಅಂತ ಈ ರೋಡಲ್ಲಿ ಹೋಗ್ತಾ ಇರೋದು. ಪುಣೆ ರೋಡ್ ಇದು ಪುಣೆ ರೋಡ್ ಅಂತೆ. ರೆಡ್ ಬಾಸ್ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ ರೋಡ್ನ. ಫ್ರೆಂಡ್ಸ್, ಬಾಲಾಜಿ ಟೆಂಪಲ್ಗೆ ಬಂದ್ವಿ. ಸ್ವಲ್ಪ ಸಿಮಿಲರ್ ತಿರುಪತಿಗೆ ಎಂಟ್ರೆನ್ಸ್ ಆಗಲ್ವಾ, ಹಾಗೆ ಇದೆ. ಆದರೆ ಇಲ್ಲಿ ಚೆಕಿಂಗ್ ಪಾಯಿಂಟ್ ಎಲ್ಲ ಇಲ್ಲ ಅಲ್ವಾ. ಆಲ್ಮೋಸ್ಟ್ ಟೈಮು ಎಷ್ಟು ಇರ್ಬೋದು? ಎಷ್ಟು ಶಿಲ್ಪ? ಮಲ್ಕೊಬಿಟ್ಲು ಅಷ್ಟೇ. ಏನು ಬೇಜಾರಾಗಬೇಡ, ಸರಿ ಹೋಗುತ್ತಿಲ್ಲ. ನೋಡು ಬಾಲಾಜಿ ತಿರುಪತಿ ವೆಂಕಟ ಸ್ವಾಮಿ ನೋಡಪ್ಪ, ಎದೋಳು ಹಂಗೆ ಐತಲ್ಲ. ನೋಡ್ಕೊಳ್ಳೆ ತಿರುಪತಿ ಒಂದು ಅನಿಸ್ತೈತೆ. ಕ್ಯೂ ಸಿಸ್ಟಮ್ ಏನಾರು ಹೋಯ್ತು ಅದಿಲ್ಲ ಅನಿಸುತ್ತೆ. ಇಲ್ಲ ಇದೆ ಪಾರ್ಕಿಂಗ್, ಅಲ್ಲಿ ಹೋಗಕ್ಕೆ ಬಿಡಲ್ವಾ? ಎಷ್ಟು ದೂರ ಹೋಗ್ಬೇಕು ಗೊತ್ತಿಲ್ಲ, ಇಲ್ಲ ಅನ್ಸುತ್ತೆ. ಇಲ್ಲೇ ಪಾರ್ಕಿಂಗ್, ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಹೋಗೋಣ ಬನ್ನಿ ಫ್ರೆಂಡ್ಸ್. ಎಷ್ಟದು? 20ನಾ? ಕೊಡಿ, ಖಾರ ಆಗುತ್ತೆ. ನಾವು ನೋಡ್ಕೊಳ್ರಿ. ಇಲ್ಲಿ ಟೆಂಪಲ್ ಬಂದು ಎಷ್ಟು ಸಖತ್ತಾಯ್ತು ನೋಡಿ. ಎಷ್ಟು ಮೀನ್ಸ್ only one salt? It means ಎಷ್ಟು ಮೀನ್ಸ್ what? How much? ಕರ್ನಾಟಕ? ಹಾಂ, ಕರ್ನಾಟಕ. ಫ್ರೆಂಡ್ಸ್ ಏನು ಗೊತ್ತಾ, ಹೋಟ್ಲಲ್ಲಿ ಮೆನು ಕೊಡ್ತಾರೆ,
ಬಡ್ಡಿ ಮಕ್ಕಳು ಬರೀ ಹಿಂದಿಲಿ ಹಾಕೋ ನೋಡಿ ಇದ್ರಲ್ಲಿ ಮರಾಠಿಲಿ ನೋಡು ಚಿಕನ್ 65 ಹಿಂದಿಲಿ. ಚಿಕನ್ ಮಂಚೂರಿಯನ್ ಚಿಕನ್ ಮಂಚೂರಿಯನ್ ಮಂಚೂರಿಯನ್ ಚಿಕನ್ ಚಿಲ್ಲಿ ನೋಡು ಓದ್ತಾ ಇದ್ದೀನಿ ಓದ್ತ್ಯಾ ಚೆನ್ನಾಗಿ ಚಿಕನ್ ಆಯ್ತಾ ನೋಡಿ ಫ್ರೆಂಡ್ ಈ ಮಟ್ಟಿಗೆ ಹಿಂಸೆ ಕೊಡ್ತಾರೆ ಮಹಾರಾಷ್ಟ್ರದಲ್ಲಿ ಮಟನ್ ಇಂಗ್ಲೀಷಲ್ಲಿ ಹಾಕ್ಬೇಕಲ್ವಾ ಫ್ರೆಂಡ್ಸ್ ಫ್ರೆಂಡ್ಸ್ ನಾವು ಇವರು ಮಟನ್ ತಾಲಿ ತೊಗೊಂಡಿದ್ದಾರೆ ಅವರು ಚಿಕನ್ ತಾಲಿ ತೊಗೊಂಡವ್ರೆ ನಾವು ಬರೀ ಚಿಕನು ರೋಟಿ ತೊಗೊಂಡಿದ್ದೀವಿ ಯಾಕಂದರೆ ತಾಲಿ ಫುಲ್ಲು ತಿನ್ನೋಕ್ಕಾಗಲ್ಲ ಅಂತ ಇದು ಒಳ್ಳೆಯಲ್ಲಿ ಮಾಡಿರೋದೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಓಕೆ ಒಂಚೂರು ಫ್ರೆಂಡ್ಸ್ ಈಗ ನಾವು ಊಟ ಮಾಡಿದ್ವಲ್ವಾ ಅದು ನಾನ್ ವೆಜ್ ಊಟ ಸೊ ನಾನ್ ವೆಜ್ ಊಟ ಮಾಡಿ ಕಂಪ್ಲೀಟ್ ಆಗಬೇಕು ಅಂದರೆ ಒಂದು ಬೀಡ ತಿನ್ನಬೇಕು ಸೊ ಇದು ಚಾಕ್ಲೇಟ್ ಬೀಡ ತಿಂತಾ ಇದ್ದೀವಿ ಚೆನ್ನಾಗಿದೆ ನೀನು ತಗೊಳ್ಳಿಲ್ಲ ನೀನು ತಗೊಂಡಿಲ್ವಾ ನೀನು ತಗೊಂಡಿಲ್ವಾ ನೀನು ಚೆನ್ನಾಗಿದೆ ನಂಗೆ ಇಷ್ಟ ಆಯ್ತಾ ಇಷ್ಟ ಆಯ್ತಾ ಊಟ ಮಾಡ್ಕೊಂಡು ಮಾಡಿಬಿಟ್ಟು ಹಂಗೆ ಹೊರಟ್ರೆ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದೀವಿ ಈಗ ಟೈಮು 12:30 ಸೊ ರೂಮ್ ನೋಡೋಕ್ಕೆ ಬಂದಿದ್ದಾರೆ ನಾವು ಯಾವ ಊರಲ್ಲಿದ್ದೀವಿ ಅಂತ ನಂಗೆ ಗೊತ್ತಿಲ್ಲ ಸೊ ಇಲ್ಲಿಂದ ನಾವು ತ್ರಯಂಬಕೇಶ್ವರ ಮತ್ತು ಶಿರ್ಡಿ ಹೋಗಬೇಕು ಅಂದ್ಕೊಂಡೆ ಬಂದಿದ್ದು ಈಗ ಏನು ಮಾಡ್ತೀವಿ ಅಂದರೆ ರೂಮ್ ಮಾಡಿಬಿಟ್ಟು ಮಲ್ಕೊಂಬಿಟ್ಟು ಫ್ರೆಶ್ ಅಪ್ ಆಗಿ ಮಾರ್ನಿಂಗ್ ಎದ್ದು ಹೋಗೋಣ ಅಂತ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಮತ್ತು ನಾಳೆ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಯಾರ್ಯಾರು ವಿಡಿಯೋ ನೋಡ್ತಾಯಿದ್ರಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ದಿರ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬಾಯ್ ಬಾಯ್ ಗುಡ್ ನೈಟ್ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ವಿನುತಾ ಸಹನಾ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಸಕ್ಕತ್ತಾಗಿರ್ತೀರಾ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಈಗ ಟೈಮು ಆಲ್ಮೋಸ್ಟ್ 6:45 ಸೊ ನೈಟ್ ಬಂದು ಮಲಗಿದಾಗ 1:30 ಆಗೋಗಿತ್ತು ಸೊ ಇವಾಗ ನಾವು ಏನಂತಾರೆ ಶಿರ್ಡಿಗೆ ಹೋಗಬೇಕು ಅವರಿಬ್ಬರು ಅಣ್ಣ ತಂಗಿ ಮಲಗಿದ್ದಾರೆ ನನಗೆ ಬೇಗ ಎಚ್ಚರ ಆಯಿತು ಎದ್ದು ನಾನು ಫ್ರೆಶ್ ಅಪ್ ಆಗೋಣ ಅಂತ ಇದ್ದೆ ಸೊ ಫೈನಲಿ ರೂಮ್ ಸಿಕ್ತು ಯಾವ ರೂಮ್ ಕೇಳಿದ್ರೂ ಬರೀ ನಾವು ಈಗ 1:30 ಮಲ್ಕೋತೀವಿ 1:30-2 ಗಂಟೆಗೆ ಚೆಕ್ಇನ್ ಆದರೆ ಮಾರ್ನಿಂಗ್ ಇವಾಗಲೇ 7:30 ಚೆಕ್ಔಟ್ ಆಗ್ತೀವಿ ಅಷ್ಟಕ್ಕೆ 2,500 3,000 ಅಂತ ಇರ್ತಿದ್ರು ಪ್ರೈಸು ಸೊ ಕೇಳ್ಕೊಂಡು ಬಂದಾಗ ಫೈನಲಿ ಈ ರೂಮ್ ಸಿಕ್ತು ಚೆನ್ನಾಗಿದೆ ರೂಮ್ ಚೆನ್ನಾಗಿದೆ 1,200 ರುಪೀಸ್ಗೆ ಸಿಕ್ತು ಹೆಂಗೋ ಹುಡ್ಕೊಂಡು ಬಂದಿದ್ದಕ್ಕೆ ವರ್ಕು ಇದೆ ಚೆನ್ನಾಗಿದೆ ಈಗ ಸ್ನಾನ ಮಾಡಿ ರೆಡಿ ಆಗೋಣ ಎಲ್ಲ ತೊಗೊಂಡೋಗಿದ್ವಿ ನಿದ್ದೆಗಳಲ್ಲಿ ಏನು ತೊಗೊಂಡ್ವಿ ಅಂತಲೇ ಗೊತ್ತಿಲ್ಲ ಎಲ್ಲ ಕಾರಲ್ಲೇ ಇದೆ ಲಗೇಜ್ ಸೂಟ್ಕೇಸ್ ಎಲ್ಲ ತೊಗೊಂಡ್ವಿ ಬಟ್ ಬ್ರಷು ಸೋಪು ಶ್ಯಾಂಪು ಎಲ್ಲ ಇಲ್ಲೇ ಬಿಟ್ಟಿದ್ದೀವಿ ಸೊ ನಮ್ಮ ಕಾರ್ ಇಲ್ಲೇ ಇದೆ ನೋಡಿ ಎಲ್ಲ ಇಟ್ಕೊಂಡು ಹೋಗೋಣ ಮತ್ತು ನಾನು ನಿಮಗೆ ಫ್ರೆಶ್ ಅಪ್ ಆಗಿ ಸಿಗ್ತೀನಿ ಫ್ರೆಂಡ್ಸ್ ನಾವು ರೆಡಿಯಾಗಿದ್ದೀವಿ ನಮ್ಮ ಪತಿ ದೇವರು ಫುಲ್ಲು ಟೈರ್ಡ್ ಆಗಿಬಿಟ್ಟು ಮಲ್ಕೊಬಿಟ್ಟಿದ್ದಾರೆ ಎದುರಿಸ್ತಾ ಇದ್ದೀವಿ ಎದಳ್ತಾ ಇಲ್ಲ ಇವಾಗ ಬೇಗ ಹೊರಟ್ರೆ ನೈಟು ನಿನ್ನೆ ಥರನೇ ಆಗೋಗುತ್ತೆ ನಾವು ರೀಚ್ ಆಗೋಕ್ಕೆ 1 ಗಂಟೆ 2 ಗಂಟೆ ಕರೆಕ್ಟಾಗಿ ನಿದ್ದೆನೇ ಆಗೋಲ್ಲ ಅಮ್ಮ 8:30 ಆಗೋಯ್ತು ನಾನು ಇನ್ನೂ 7 ಗಂಟೆ ಅಂತಲೇ ಕೂತಿದ್ದೀನಿ ಓಕೆ ಫ್ರೆಂಡ್ ರಾತ್ರಿ 1 ಗಂಟೆಗೆ ಬಂದ್ವಿ ನಿದ್ದೆ ಮಾಡಿದ್ವಿ ಬೆಳಗ್ಗೆ ಎದ್ದಿಗೆಲ್ಲ ರೆಡಿಯಾಗಿ ಆಲ್ಮೋಸ್ಟ್ ಆಯಿತು 9:15 ಆಲ್ರೆಡಿ ಚೆಕ್ಔಟ್ ಆಗಿ ಹೋಗ್ತಾ ಇದೆಯಲ್ಲ ರೆಡಿಯಾಗಿ ತ್ರ್ಯಂಬಕೇಶ್ವರ ಇಲ್ಲಿಂದ ಒಂದು 3 ಅವರ್ ಜರ್ನಿ ಇದೆ ಸಿಗೋಣ ತ್ರ್ಯಂಬಕೇಶ್ವರದಲ್ಲಿ ಮುಂದೆ ಎಲ್ಲ ಟಿಫನ್ ಮಾಡೋಣ ನೋಡೋಣ ಹೋಟ್ಲ್ ಆಪೋಸಿಟೇ ಇದೊಂದು ರೋಡ್ ಸಿಕ್ತು ಸೊ ಅಲ್ಲೆಲ್ಲೂ ನಿಲ್ಸೋದು ಬೇಡ ಅಂದ್ಬಿಟ್ಟು ಇಲ್ಲೇನಾದ್ರು ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಆದರೆ ನನಗೇನು ಬೇಡ ಅಂತ ಆಯ್ತಲ್ಲ ಬೇಜಾನು ಅದೇ ಬೇಜಾನಾಯ್ತು ಫ್ರೆಂಡ್ಸ್ ನಾನು ಇಡ್ಲಿ ತೊಗೊಂಡೆ ಅದರದ್ದು ವೀಡಿಯೋ ಮಾಡಲಿಲ್ಲ ಇವರು ವೆಜ್ ಬಿರಿಯಾನಿ ತೊಗೊಂಡಿದ್ದಾರೆ ಅವಳು ಅಷ್ಟೇ ಇಡ್ಲಿ ತೊಗೊಂಡಿದ್ಲು ಸೊ ಅದು ಯಾವುದೂ ವೀಡಿಯೋ ಮಾಡಲಿಲ್ಲ ಇಡ್ಲಿನೂ ಓಕೆ ವೆಜ್ ಬಿರಿಯಾನಿನೂ ಓಕೆ ಒಂದು ಲೆವೆಲ್ಗೆ ತಿನ್ನೋ ಥರ ಚೆನ್ನಾಗಿತ್ತು ಟೀ
ಟೀ ಫ್ರೆಂಡ್ಸ್, ಟೀ ಕುಡಿತಾ ಇದ್ದೀವಿ. ಬಟ್ ಇದು ಟೀ ಥರ ಇದೆ. ಟೀ ಬಂದು ಕಾಫಿ ಕಲರ್ ಇದೆ, ಕಾಫಿ ಬಂದು ಟೀ ಕಲರ್. ಟೀ ಈ ಕಲರ್ ಇರ್ತಾರೆ, ಕಾಫಿ ಈ ಕಲರ್. ಫ್ರೆಂಡ್ಸ್, ಈಗ ಟಿಫನ್ ಮುಗಿಸ್ಕೊಂಡು ಅಲ್ಲಿ ತ್ರಯಂಬಕೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇನ್ನು 165 ಕಿಲೋಮೀಟ್ರ್ ಏನೋ ಇದೆಯಂತೆ. 3 ಅವರ್ಸ್ ಜರ್ನಿ ಅಂತ ತೋರಿಸ್ತಿದೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ರೀಚ್ ಆಗಬೇಕು. ಇನ್ನು 3 ಟೆಂಪಲ್ ಬಾಕಿ ಇದೆ. ಒಂದು ತ್ರಯಂಬಕೇಶ್ವರ ಟೆಂಪಲ್ಲು, ಇನ್ನೊಂದು ಶನಿ ಸಿಂಗಾಪುರ, ಆಮೇಲೆ ಶಿರ್ಡಿ, ಆಮೇಲೆ ಪಂಡ್ರಪುರ. 3 ಅಲ್ಲ 4 ದೇವಸ್ಥಾನ ಪೆಂಡಿಂಗ್ ಇದೆ. ಸೊ ಇದನ್ನು ಕಂಪ್ಲೀಟ್ ಮಾಡ್ಕೊಂಡು ಬೆಂಗಳೂರಿಗೆ ಹೋಗಬೇಕು. ಹೀಗಿದೆ. ಬೆಟ್ಟ ಹೊಡೆದು ರೋಡ್ ಮಾಡಿರೋದಂತೆ ಫ್ರೆಂಡ್ಸ್ ಇದು. ಫ್ರೆಂಡ್ಸ್, ನಾವು ಈಗ ಪ್ರೆಸೆಂಟ್ ನಾಸಿಕಲ್ಲಿದ್ದೀವಿ. ಫುಲ್ ಟ್ರಾಫಿಕ್ ಜಾಮು ವಿತ್ ಮಳೆಗೆ ಏನಾದ್ರು ತಿನ್ನಬೇಕು ಅನ್ನಿಸ್ತಿತ್ತು. ಬೋಂಡಾ ಬಜ್ಜಿ, ಇಲ್ಲಿ ಬರೀ ಪಾವ್ ಬಜ್ಜಿನೇ ಕಾಣಿಸ್ತಿತ್ತು. ಸೊ ನಿನ್ನೆ ನಾವು ಯಾವುದೋ ಒಂದು ಶಾಪಲ್ಲಿ ಇದೇನೋ ಅಂತಾರೆ ಸತ್ತಾರಿ ಪೇಡ ಅಂತ ತೊಗೊಂಡಿದ್ವಿ. ಸೊ ಬೇಜಾರಾಯ್ತಾಯ್ತಲ್ಲ ಅಂತ ತಿಂತಾಯಿದ್ವಿ. ಏನಾದ್ರು ತಿನ್ನಬೇಕು ಅನ್ನಿಸ್ತೈತೆ ಖಾರವಾಗಿ. ಅವರು ಮಲಗಿದ್ದಾರೆ. ಅವ್ರದ್ದು ರೆಸ್ಟ್ ಬೆಡ್ರೂಮ್ಗೆ ಹೋಗಿದ್ದಾರೆ. ಯಾವುದು ಸಿಟಿ ಅನ್ಸುತ್ತೆ ಅಲ್ಲ? ಸಿಟಿ. ತಗೋ. ಹೇಳು